ತೋಟದ ಮನೆಯ ಕಲ್ಲಿನ ಶೆಡ್ ಒಂದರಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಈ ಯುವಕನ ಹೆಸರು ಆದರ್ಶ್ ಅಂತ. ಇನ್ನು 27 ವರ್ಷ. ಚಿಕ್ಕಬಳ್ಳಾಪುರ ತಾಲೂಕಿನ ಸೊಣ್ಣಾಪುರ ಗ್ರಾಮದ ವೆಂಕಟೇಶಪ್ಪ ಆಂಜಿನಮ್ಮ ದಂಪತಿಗಳ ಪುತ್ರ. ಗ್ರಾಮದ ಮುನಿರಾಜಪ್ಪ ಹಾಗೂ ವೆಂಕಟೇಶಪ್ಪ ಕುಟುಂಬಸ್ಥರ ನಡುವೆ ಜಮೀನು ವಿಚಾರವಾಗಿ ಮಾತಿಗೆ ಮಾತು ಬೆಳೆದು ಗಲಾಟೆ ಆಗಿತ್ತಂತೆ. ಇದೇ ವಿಚಾರದಲ್ಲಿ ಮುನಿರಾಜು ಎಂಬಾತ ನಿನ್ನ ಮಗನಿಗೆ ಬೆಳಗ್ಗೆ ಆಗೋದ್ರೊಳಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಆವಾಜ್ ಹಾಕಿದ್ನಂತೆ. ಏನೋ ಗಲಾಟೆಯಾಗಿ 2 ದಿನಗಳು ಕಳೆದಿದ್ದು ನಿನ್ನೆ ಮಧ್ಯಾಹ್ನ ಮನೆಯಿಂದ ಬಂದವನು ಇಂದು ಶವವಾಗಿ ಪತ್ತೆಯಾಗಿದ್ದಾನೆ. ಮನೆಯಿಂದ ಮಧ್ಯಾಹ್ನ ಹೋದವನು ರಾತ್ರಿಯಾದರೂ ಮನೆಗೆ ಬರಲಿಲ್ಲ. ಹೀಗಾಗಿ ಕಾಣೆಯಾದ ಪ್ರಕರಣ ದಾಖಲಿಸಿ ಹುಡುಕಾಟ ನಡೆಸಿದ ಪೊಲೀಸರಿಗೆ ಆದರ್ಶ್ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂಭಾಗದ ಅಮಾನಿ ಗೋಪಾಲಕೃಷ್ಣ ಕೆರೆಯಂಗಳದ ಪಕ್ಕದಲ್ಲೇ ಇರುವ ಜಮೀನೊಂದರ ಪಾಳು ಬಿದ್ದ ಶೆಡ್ನಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಇಲ್ಲ ಸ್ವಾಮಿ, ಅಯ್ಯೋ ರಾತ್ರಿ ಫೋನ್ ಮಾಡಿದ್ನಿ, ಫೋನೇ ತೆಗಿಲ್ಲ. ಬೆಳಗ್ಗಿಂದ ಮಾಡ್ತಾನೆ ಇದ್ದೀನಿ, ಫೋನ್ ತೆಗಿಲ್ಲ ಸ್ವಾಮಿ. ಅಯ್ಯೋ ಆಮೇಲೆ ನಮ್ಗೇನೂ ಗೊತ್ತಿಲ್ಲ ಸ್ವಾಮಿ. ಹುಡುಕಿ ಸಾಕಾಯಿತು. ಫೋನ್ ಮಾಡಿ ಎಲ್ಲಿ ಅವನು ಅಂತಂದೇಳಿ ಆಮೇಲೆ ಕಂಪ್ಲೇಂಟ್ ಕೊಡವ ಅಂತಂದು ಕಂಪ್ಲೇಂಟ್ ಕೊಟ್ಟ ಮೇಲೆ ನಮ್ಗೆ ಗೊತ್ತಾಗಿದೆ ಸ್ವಾಮಿ. ನಮ್ಗೇನೂ ಗೊತ್ತಿಲ್ಲ ಸ್ವಾಮಿ. ಯಾವಾಗಿಂದ ಕಾಣ್ತಿಲ್ಲ? 11 ಗಂಟೆಯಿಂದ ಸ್ವಾಮಿ. ನಿನ್ನೆ ಮಧ್ಯಾಹ್ನ ಆವಾಗಿನಿಂದ ಇಲ್ಲ ಸ್ವಾಮಿ. ಏನು ಕೆಲಸ ಮಾಡ್ತಾರೆ ಸ್ವಾಮಿ? ಎಲ್ಲಿ ಹೋಗಲ್ಲ, ತೋಟ ಕೆಲಸ ಮಾಡಿಕೊಂಡು ಮನೆ ಹತ್ರ ಇದ್ದ ಇಲ್ಲ ತೋಟದ ಇದ್ದ. ನೆಲ್ಲಿ ಹೋಗ್ತಾ ಇಲ್ಲ ಸ್ವಾಮಿ. ಏನು ಮಾಡಬೇಕು? ಏನಿಲ್ಲ ಸ್ವಾಮಿ. ಬಟ್ರ ಕೆಲ್ಸಕ್ಕೆ ಹೋಗ್ತಾ ಇದ್ನ ಆವಾಗ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಯಾವ ಅಭ್ಯಾಸ ಏನೂ ಇಲ್ಲ ಅಂಥದ್ದು. ವ್ಯವಹಾರಗಳೇನೂ ಇಲ್ಲ. ಮತ್ತೆ ಯಾಕೆ ಮನೇಲಿ ಏನಿಲ್ಲ ಸ್ವಾಮಿ. ಮತ್ತೆ ಯಾಕೆ ಏನಾಗಿದೆ? ಅಪ್ಪ ಸ್ವಾಮಿ, ನೆನ್ನೆ ಅಲ್ಲ ಮೊನ್ನೆ ಮನೆ ಹತ್ರ ಗಲಾಟೆ ಆಯ್ತು. ಹಿಂದ್ಗಡೆ ಕಲ್ಲುಗಳೆತ್ತಬೇಕು ಅಂತಂದು ಬಂದ್ರು ಅವರು. ನಾನು ಬೇಡಪ್ಪ, ಸುಮ್ಮನೆ ಗಲಾಟೆಗಳು ಬೇಡ, ಸುಮ್ಮನೆ ಇರ್ರೆ, ಹೋಗ್ಬೇಡ್ರೆ, ಎಲ್ಲೇನ ಉಂಡ್ಕೊಂಡು ಸಾಯ್ಲಿ ಅಂತಂದು ಹೇಳಿದ್ನಿ. ಆಯಿತು ಅಂತ ಅವ್ರು ಸುಮ್ಮನೆ ಇದ್ದರು. ನನ್ನ ಮಗ ನನ್ನ ಒಬ್ಬ ಅಂದ ಸಾಯಂಕಾಲ, ನಾಳೆ ಬೆಳಗ್ಗೆ ಒಳಗಾಗಿ ಹೋಗೋ ಗೊತ್ತಾಗ್ತದೆ ಅಂತಂದ ನನ್ನ ಮಗನು. ಹಿಂದ್ಗಡೆ ತೋಟ ಐತೆ ನನ್ನ ಮಗಂದು, ಮುನ್ರಾಜ ಅಂತಂದು ನನ್ನ ಮಗ ಅಂದ. ಅಂದಾಗಿನಿಂದ ನನಗೂ ಇದು ಆಯಿತು, ಏನೋ ಸಡಪ್ಪ ಅಂತಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಇಲ್ಲಿ ಲೊಕೇಶನ್ನಾಗ ತೋರಿಸಿ ಈಗ ಇಲ್ಲಿ ಅವನೇ ಅಂತಂದು ಹೇಳಿದ ಕಿಲ್ಗೆ ಬಂದಿದ್ದೀರಿ ಸ್ವಾಮಿ. ಅಷ್ಟು ಬಿಟ್ಟರೆ ನಮ್ಗೇನೂ ಗೊತ್ತಿಲ್ಲ. ಅಂದರೆ ನೀವು ನಿಮ್ಮ ಮಗನೇ ಹೆಂಗೆ ಮಾಡ್ಕೊಂಡ್ರೆ ಅಥವಾ ಯಾರನ್ನು ಸಾಯಿಸೋರು ಅಂತ ಹೇಳಿ? ಅವನು ಏನು ಮಾಡ್ಕೊಂಡಿರ್ತಾರೆ ಸ್ವಾಮಿ. ಮಾಡ್ಕೊಳಕ್ಕೆ ಇದ್ಲೇನೆ ಜಾಗ, ಇನ್ನೆಲ್ಲಿ ಗೊತ್ತಿಲ್ಲ ಸ್ವಾಮಿ. ಇನ್ನೆಲ್ಲಿ ಮಾಡ್ಕೊಳಕ್ಕಾಗಲ್ಲ. ಕಿತ್ಲಾಡಿಲ್ಲ, ಮನೆಯಾಗ ಏನೂ ಅಂದಿಲ್ಲ ಅಂತ ಹೋದ್ರಾಗ ಇಲ್ಲಿ ಬಂದು ಸಾಯ್ಬೇಕು ಅನ್ನೋದು ಯಾರು ಇರ್ತಾರೆ ಸ್ವಾಮಿ? ಅಲ್ಲ, ಬೈಕ್ ತಂದಿಲ್ಲ ನಿಲ್ಸಿದಾರಲ್ಲ, ಇನ್ನೇನೋ ಮಾಡಿ ತಂದಿಲ್ಲ ಹಾಕ್ದಿರಿ, ಇಲ್ಲಿ ನೆಲ್ಲಿ ಹಾಕ್ತಾರೆ ಸ್ವಾಮಿ. ಅಂದರೆ ನೀವು ಹೇಳೋದ್ರಲ್ಲಿ ಅರ್ಥ ಏನಂತ? ಯಾರೊಬ್ಬ ತಗೊಂಡು ಬಂದಿರ್ತಾರೆ, ಅಲ್ಲಿ ಹಾಕಿರ್ತಾರೆ, ಏನೋ ಮಾಡಿರ್ತಾರೆ, ಇಲ್ಲ ನಾವು ನೋಡಿರ್ತೀರ. ಅವ್ರು ಯಾರವರು? ನಿಮಗೂ ಅವ್ರಿಗೇನು ಜಗಳ? ಬಿಡು ಸ್ವಾಮಿ, ಹೇಳಿ ನಾವೇನು ಬರ್ತದೆ ಇವಾಗ. ನೋಡು, ನಮ್ಗೆ ಹಿಂದ್ಗಡೆ ಬರಲ್ಲ, ಏನೂ ಇಲ್ಲ. ನನ್ನ ಮಕ್ಕಳು ಮಾಡಿದವ್ರು ಚೆನ್ನಾಗಿರಲಿ, ದೇವ್ರು ನೋಡ್ಕೊತಾನೆ, ಆಯಿತಾ? ನಾವು ತಪ್ಪೋಗಿಲ್ಲ ಅಂಥದ್ರಲ್ಲಿ ನಮ್ಗೆ ನೋವು ಕೊಟ್ಟರು. ಇನ್ನು ಸೊಣ್ಣಾಪುರ ಗ್ರಾಮದಿಂದ 1 ಕಿಲೋಮೀಟರ್ ದೂರದಲ್ಲೇ ಇರುವ ಪಾಳು ಬಿದ್ದ ಶೆಡ್ನಲ್ಲಿ ಶವ ಪತ್ತೆಯಾಗಿದೆ. ಪ್ಲಾಸ್ಟಿಕ್ ಗೋಣಿ ಚೀಲದ ಎಣೆದಿರುವ ಹಗ್ಗದಿಂದ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ಕಾಲುಗಳು ನೆಲದಲ್ಲಿ ನೇತಾಡುತ್ತಿವೆ. ಹೀಗಾಗಿ ಮೃತನ ಸಂಬಂಧಿಕರಿಗೆ ಇದು ಆತ್ಮಹತ್ಯೆ ಅಲ್ಲ, ಮುನಿರಾಜಪ್ಪನೇ ಹೇಳಿದ ಹಾಗೆ ಮಗನನ್ನ ಕೊಲೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಈ ಬಗ್ಗೆ ಕೇಳಿದ್ರೆ ನನಗೇನು ಗೊತ್ತೇ ಇಲ್ಲ ಅಂತಾರೆ. ಮಾವನವರೇ ಅಂತಾರೆ. ನಮ್ಗೆ ಅದಕ್ಕೆ ಸಂಬಂಧಿಕರಲ್ವಾ? ಸಂಬಂಧನೇ ಅಂತ. ಅವ್ರು ಬೇಡ, ನಾವು ಬೇಡ. ನಾವು ಕಾಂಪೌಂಡ್ ಇತ್ತು ಕಡೆ ನಾವು ಅಲ್ಲೆಲ್ಲ ಆಸ್ತಿ ಅಲ್ಲ, ನೀವು ಸಂಬಂಧಿಕರೇನ ಅವರು? ನಮ್ಮ ಅಕ್ಕನ ದೊಡ್ಡಪ್ಪ ಅವ್ರ ಅಕ್ಕನೇ. ಇದು ಮಗಳು.
ಅದೇ ಅವ್ರು ಹೇಳ್ತಾ ಇರೋದು ಏನಂದ್ರೆ ಹಿಂಗೆ ಮನೆ ಹಿಂದೆಗಡೆ 3 ಅಡಿ ಜಾಗಕ್ಕೆ ಗಲಾಟೆ ಆಗಿದೆ, ಇಲ್ಲ ಇಲ್ಲ ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ. ಅದಕ್ಕೆ ಅವರೇ ಸಾಯಿಸ್ಬಿಟ್ಟವ್ರೆ ಅಂತ ಆರೋಪ ಮಾಡ್ತಿದ್ದಾರೆ. ಇಲ್ಲ ಇಲ್ಲ ನಮಗೂ ಅದಕ್ಕೆ ಸಂಬಂಧ ಇಲ್ಲ. ನಮ್ಮದು 405 ಸರ್ವೆ ನಂಬರು. ನೋಡಿ ಕಲ್ಲಗಳಿಂದ ಆಚೆ ಅವ್ರೇಕ್ಕೂ ನಮ್ಮ ಸಂಬಂಧ ಇಲ್ಲ. ಅರ್ಥ ಆಯ್ತಾ? ಏನಾಯಿತು ಏನು ಗಲಾಟೆ ಅಂತೂ ಆಗಿಲ್ಲ. ಊರಾಗ ಎಲ್ಲರೂ ಬೇಕಾದ್ರೆ ಮಾಡಿ ನೆನ್ನೆ ಗಲಾಟೆ ನಮ್ಗೂ ಈಗ ಸುಮಾರು ವರ್ಷಗಳಿಂದನೂ ಇಲ್ಲ ಗಲಾಟೆ ಇಲ್ಲ. ಜಾಗ ವಿಷಯಕ್ಕೆ ಜಾಗಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ಅವ್ರಿಗೂ ನಮ್ಗೇನು ಗಲಾಟೆ ನೋಡು ಹಳೆ ಕಲ್ಲುಗಳು ಬನ್ನಿ ಹಿಂಗೆ ಇನ್ನೂ ಇದು ಮಾಡ್ಕೊಂಡ್ಬಿಡಿ. ಯಾಕಂದ್ರೆ ಸಾಕ್ಷಿ ಆಗ್ತದೆ ನಿಮ್ಕೊಂಡು. ಬನ್ನಿ ಸರ್ ಬನ್ನಿ. ಇಲ್ಲ ಸಾಕು ಅಣ್ಣ. ಇಲ್ಲಿ ಅಲ್ಲ ನೋಡಿ ಹಳೆ ಕಲ್ಲು ಎಲ್ಲಿದ್ದ ಅಲ್ಲಿ ನಾವು ಅದೇ 57ನೇ ಇಸ್ವಿನಾಗ ರಿಜಿಸ್ಟರ್ ಈ ಆಗಿದೆ. ಕಲ್ಲೆತ್ತ ವಿಷಯಕ್ಕೆ ಇಲ್ಲ 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 ಇದಲ್ಲ ಅವ ಜಾಗಕ್ಕೆ ಅದಕ್ಕೆ ಮನೆ ಜಾಗ ಐತಲ್ಲ ಆ ಜಾಗಕ್ಕೂ ಅವ್ರು ಏನೋ ಮಾಡ್ತಾರೆ. ನಮ್ಗೂ ಅದಕ್ಕೆ ಸಂಬಂಧ. ಇದ್ಯಾರ್ದಿದ್ದಣ್ಣ ಜಾಗ? ಅದು ಅವ್ರ ಮಾವಂದೆ, ಏನು ಹೆಸರು? ಅವ್ರು ಗಂಗಾಧರಪ್ಪ. ನಮ್ಗೂ ಅದಕ್ಕೆ ಸಂಬಂಧ. ಒಟ್ನಲ್ಲಿ ಆದರ್ಶದು ಆತ್ಮಹತ್ಯೆಯೋ ಕೊಲೆಯೋ ಎಂಬ ಅನುಮಾನ ಮೂಡಿದೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ಮಾಡಿ ಮೃತದೇಹ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನೆ ಮಾಡಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.